ಹ್ಮ್. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನನ್ನ ಪ್ರೆಗ್ನೆನ್ಸಿ ಅನೌನ್ಸ್ಮೆಂಟ್ ರೀಲ್ಗೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ. ಆ್ಯಂಡ್ ಸಾಕಷ್ಟು ಪ್ರಶ್ನೆಗಳು ಕೂಡ ನಿಮ್ಮನ್ನು ಕಾಡ್ತಾ ಇರುತ್ತೆ. ಸೊ ಹಾಗಾಗಿ ಇವತ್ತಿನ ಬ್ಲಾಗಲ್ಲಿ ಆ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡೋಣ ಅಂತ ಹೇಳಿ ಒಂದು 10 ಪ್ರಶ್ನೆಗಳನ್ನ ಲಿಸ್ಟ್ ಔಟ್ ಮಾಡ್ಕೊಂಡು ಬಂದಿದ್ದೀನಿ. ಅದರಲ್ಲಿ ವಿಚ್ ಇನ್ಕ್ಲೂಡ್ಸ್ ನನ್ನ ಪ್ರೆಗ್ನೆನ್ಸಿನ ಯಾಕೆ ನಾನು ಇಷ್ಟು ತಿಂಗಳು ರಿವೀಲ್ ಮಾಡಿರಲಿಲ್ಲ, ನಾನು ಪ್ರೆಗ್ನೆನ್ಸಿ ರಿವೀಲ್ ಮಾಡದೇ ಇರೋದಕ್ಕೆ ಏನಾದರೂ ಬಲವಾದ ಕಾರಣ ಇದೆಯಾ, ಪ್ರೆಗ್ನೆನ್ಸಿ ಫಸ್ಟ್ ನ್ಯೂಸ್ ನಾನು ಯಾರಿಗೆ ಹೇಳಿದೆ, ಪ್ರೆಗ್ನೆನ್ಸಿ ಜರ್ನಿನ ನಾನು ಎಂಜಾಯ್ ಮಾಡಿದ್ನ ಏನು, ಇದು ನನ್ನ ಫಸ್ಟ್ ಪ್ರೆಗ್ನೆನ್ಸಿನ, ಆ್ಯಂಡ್ ಮದುವೆ ಆಗಿ ಎಷ್ಟು ವರ್ಷ ಆದಮೇಲೆ ನಾನು ಪ್ರೆಗ್ನೆಂಟ್ ಆಗಿದ್ದು, ಆದಿ ಹೇಗೆ ರಿಯಾಕ್ಟ್ ಮಾಡಿದ್ರು, ಪ್ರೆಗ್ನೆನ್ಸಿ ನಿಮ್ಮದು ಪ್ಲ್ಯಾಂಡಾ ಅನ್ಪ್ಲ್ಯಾಂಡಾ. ಇನ್ಫ್ಯಾಕ್ಟ್ ಆದಿಗೆ ಈ ವಿಷಯ ನಾನು ಪ್ರೆಗ್ನೆನ್ಸಿ ರಿವೀಲ್ ಮಾಡೋದಕ್ಕೆ ನಾನು ಬೆಂಗಳೂರಿಂದ ತುಂಬ ದೂರ ಇರೋವಂಥ ಬೇರೆ ಸ್ಟೇಟಿಗೆ ಹೋಗಿದ್ದೆ, ನಂಬ್ತೀರಾ? ಆ ಸ್ಟೋರಿ ಹೇಳ್ತೀನಿ ನಿಮಗೆ. ಆ್ಯಂಡ್ ಆದಿ ಲೈಫಲ್ಲಿ ಅವತ್ತು ಒಂದು ಮೈಲ್ ಸ್ಟೋನ್ ಡೇ. ಸೊ ಅದನ್ನು ಮುಗಿಸ್ಕೊಂಡ ತಕ್ಷಣ ನಾನು ಈ ವಿಷಯ ಹೇಳೋಣ ಅಂತ ಅಷ್ಟು ದೂರ ಟ್ರಾವೆಲ್ ಮಾಡಿದ್ದೆ ಫ್ಲೈಟಲ್ಲಿ. ಆ್ಯಂಡ್ ಪ್ರೆಗ್ನೆನ್ಸಿ ಜರ್ನಿನ ಪಬ್ಲಿಕ್ ಆಗಿ ಶೇರ್ ಮಾಡಬೇಕಾ ಮಾಡಬಾರ್ದಾ, ಅದ್ರ ಬಗ್ಗೆನೂ ಸ್ವಲ್ಪ ವಿಷಯಗಳನ್ನ ಮಾತಾಡೋಣ. ಈ ಥರದ ಸಾಕಷ್ಟು ವಿಷಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡಬೇಕು ನಾನು. ಸೊ ಅದನ್ನೆಲ್ಲ ಇವತ್ತಿನ ವ್ಲಾಗಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ. ಸೊ ಇಷ್ಟು ವಿಚಾರಗಳು ನನಗೆ ಕಾಮನ್ ಆಗಿ ಕೇಳಿದಂಥ ಪ್ರಶ್ನೆಗಳು ನಿಮ್ಮ ಕಡೆಯಿಂದ. ಸೊ ಅದಕ್ಕೆಲ್ಲ ಇವತ್ತಿನ ವ್ಲಾಗಲ್ಲಿ ನಾನು ಉತ್ತರ ಕೊಡ್ತೀನಿ. ನೀವು ಇದೇ ಮೊದಲನೇ ಸರಿ ನನ್ನ ಚಾನಲ್ ನೋಡ್ತಾ ಇದ್ರೆ, ನಾನೊಬ್ಳು ಸಾಫ್ಟ್ವೇರ್ ಟೆಸ್ಟ್ ಇಂಜಿನಿಯರ್, ಕಾಂಟೆಂಟ್ ಕ್ರಿಯೇಷನ್ ಮಾಡ್ತೀನಿ. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಬೋದು, ಬೆಲ್ ಐಕಾನ್ ಒತ್ಬಹುದು. ನನ್ನ ಜೀವನದ ಚಿಕ್ಕ ಪುಟ್ಟ ಖುಷಿಗಳು, ತುಣುಕುಗಳು, ಆ್ಯಂಡ್ ಲೈಫ್ ಸ್ಟೈಲ್, ಶಾಪಿಂಗ್, ಯೂಸ್ಫುಲ್ ಆಗುವಂಥ ಲಿಂಕ್ಸ್, ಯೂಸ್ಫುಲ್ ಆಗುವಂಥ ಕೆಲಸಗಳು, ಆ್ಯಂಡ್ ನಿಮಗೆ ಮೋಟಿವೇಶನ್ ಮಾಡುವಂಥ ಮಾತುಗಳು, ಇದೆಲ್ಲವನ್ನು ಕೂಡ ನಾನು ಪ್ರೆಸೆಂಟ್ ಮಾಡ್ತಾ ಇರ್ತೀನಿ. ಆ್ಯಂಡ್ ಎಸ್, ನನ್ನ ಚಾನಲ್ ನೋಡಿದ್ರೆ ನೀವು ಖುಷಿ ಆಗೋದಂತೂ ಗ್ಯಾರಂಟಿ. ತುಂಬ ಬೇಜಾರಾಗಿದ್ದರೆ ನೆಕ್ಸ್ಟ್ ಸ್ಟೆಪ್ ಇಡೋಣ ಮುಂದಕ್ಕೆ ಅನ್ಸೋದಂತೂ ಗ್ಯಾರಂಟಿ. ಸೊ ಈ ಥರದ ವಿಚಾರಗಳನ್ನ ನಿಮಗೆ ಆಸಕ್ತಿ ಇದ್ದರೆ ನನ್ನ ಚಾನಲ್ನ ನೀವು ಯಾವುದೇ ಸಂದೇಹ ಇಲ್ಲದೆ ಸಬ್ಸ್ಕ್ರೈಬ್ ಮಾಡಬಹುದು, ಬೆಲ್ಲೈಕಾನ್ ಕೂಡ ಓದಬಹುದು. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ರೇಖಾಪ್ರೀತಿ _ವ್ಲಾಗ್ಸ್ ಅಂತ ನನ್ನ ವ್ಲಾಗ್ ಪೇಜ್ ಇದೆ, ಅದಕ್ಕೂ ಕೂಡ ಫಾಲೋ ಮಾಡಬಹುದು. ಸಿಕ್ಕಾಪಟ್ಟೆ ಸುಸ್ತಾಗುತ್ತೆ ವ್ಲಾಗ್ ಮಾಡೋದಕ್ಕೆ ಇವಾಗ. ಬಟ್ ಸ್ಟಿಲ್ ನನ್ನ ಆಡಿಯನ್ಸ್ಗೆ ಅವ್ರು ಕೇಳಿರೋಂಥ ಪ್ರಶ್ನೆಗಳಿಗೆ ಎಲ್ಲದಕ್ಕೂ ನಾನು ಉತ್ತರ ಕೊಡಬೇಕು ಅಂತ ಈ ಒಂದು ವ್ಲಾಗ್ನ ನಾನು ಮಾಡ್ತಾ ಇದ್ದೀನಿ. ಮೊದಲನೇ ಪ್ರಶ್ನೆ, ನನ್ನ ಪ್ರೆಗ್ನೆನ್ಸಿನ ನಾನು ಯಾಕೆ ಎಲ್ಲೂ ಹೇಳ್ಕೊಂಡಿರಲಿಲ್ಲ ಆ್ಯಂಡ್ ರಿವೀಲ್ ಮಾಡಿರಲಿಲ್ಲ ಅನ್ನೋದ್ರ ಬಗ್ಗೆ. ನಾನು ಯಾಕೆ ನನ್ನ ಪ್ರೆಗ್ನೆನ್ಸಿನ ಇಷ್ಟು ತಿಂಗಳು ರಿವೀಲ್ ಮಾಡಿರಲಿಲ್ಲ, ಎಲ್ಲೂ ಹೊರಗಡೆ ಹೇಳ್ಕೊಂಡಿರಲಿಲ್ಲ, ಆ್ಯಂಡ್ ನನ್ನ ಬೇಬಿ ಬಂಪ್ ತೋರಿಸಿಲ್ಲ ಅನ್ನೋದಕ್ಕೆ ನನ್ನ ಹತ್ರ ಬಲವಾದ ಕಾರಣ ಇದೆ. ಯಾಕೆ ಅಂದರೆ, ನನಗೆ ಈ ವಿಚಾರನ ನಾನು, ನನ್ನ ಮನೆಯವರು ಇಷ್ಟಕ್ಕೆ ಮಾತ್ರ ಸೀಮಿತಗೊಳಿಸೋಣ. ಎಲ್ಲ ಚೆನ್ನಾಗಾದರೆ ಖಂಡಿತವಾಗ್ಲೂ ನನ್ನ ಆಡಿಯನ್ಸಿಗೆ ನಾನು ಶೇರ್ ಮಾಡೋಣ, ಖುಷಿಯಾಗಿ ಶೇರ್ ಮಾಡೋಣ. ಯಾವುದೇ ರೀತಿ ಭಯದಿಂದ ಶೇರ್ ಮಾಡೋದು ಬೇಡ ಅನ್ನೋ ಒಂದು ಉದ್ದೇಶದಿಂದ ನಾನು ಇದನ್ನು ರಿವೀಲ್ ಮಾಡಿರಲಿಲ್ಲ ಅಷ್ಟೇ. ನಾನು ಸದಾ ನನ್ನ ಪ್ರೆಗ್ನೆನ್ಸಿ ಜರ್ನಿ ಥ್ರೂ ಔಟ್ ನಿಮ್ಮ ಜೊತೆಗೆ ಕನೆಕ್ಟೆಡ್ ಆಗಿದ್ದೆ. ಕೆಲವರು ನನ್ನನ್ನು ಕೇಳಿದ್ರಿ ಡೌಟ್ ಪಟ್ಟು, ಹಾಸ್ಪಿಟಲ್ ವಿಸಿಟಿಗೆ ಹೋಗ್ತಾ ಇದ್ದೀರಾ, ಆ್ಯಂಡ್ ಬೈಕೆ ಊಟ ಮಾಡ್ತಾ ಇದ್ದೀರಾ, ನಿಮ್ಮ ಫೇಸ್ ನೋಡಿದ್ರೆ ಗೊತ್ತಾಗತ್ತೆ, ಈ ಥರದ ಹಲವಾರು ಪ್ರಶ್ನೆಗಳನ್ನ ಕೇಳಿದ್ರಿ ನನಗೆ. ಅವರಿಗೆಲ್ಲ ನಾನು ಕೇಳಿದಾಗ ಖಂಡಿತವಾಗ್ಲೂ ಉತ್ತರ ಕೊಟ್ಟಿದ್ದೀನಿ, ಸತ್ಯನೇ ಹೇಳಿದ್ದೀನಿ. ಹೌದು, ನಾನು ಇಷ್ಟಲ್ಲೇ ಶೇರ್ ಮಾಡ್ತೀನಿ ಅಂತಲೂ ಹೇಳಿದ್ದೀನಿ. ನಾನು ಯಾರಿಗೂ ಇಲ್ಲ ಅಂತ ಹೇಳಿಲ್ಲ. ಐ ಡೋಂಟ್ ವಾಂಟ್ ಟು ಲೈ ಮೈ ಆಡಿಯನ್ಸ್. ಸೊ ಮೇನ್ ರೀಸನ್ ಏನು ಅಂದರೆ, ಕಾಂಟೆಂಟ್ ಕ್ರಿಯೇಟರ್ ಅಂದ ತಕ್ಷಣ ನಮ್ಮ ಜೀವನದಲ್ಲಿ ನಡೆಯೋ ಎಲ್ಲ ವಿಚಾರಗಳನ್ನೂ ನಾವು ಹಂಚ್ಕೋಬೇಕು ಅಂತ ಇಲ್ಲ, ಬಟ್ ಹಂಚ್ಕೊಳ್ಳೋವಂಥ ವಿಚಾರಗಳು ಸತ್ಯ ಆಗಿರಬೇಕು ಅಷ್ಟೇ. ಸೊ ಇದು ನನ್ನ ಪಾಲಿಸಿ. ಆ್ಯಂಡ್ ಎಲ್ಲ ಕಾಂಟೆಂಟ್ ಕ್ರಿಯೇಟರ್ಸು ಅಷ್ಟೇ ಅವ್ರದ್ದೇ ಆದ ಒಂದು ಬೌಂಡ್ರಿ ಹಾಕ್ಕೊಂಡಿರ್ತಾರೆ. ಅದರಲ್ಲಿ ತೀರಾ ಪರ್ಸ್ನಲ್ ವಿಚಾರಗಳು ಅದನ್ನೆಲ್ಲ ಇಟ್ಟಿರ್ತಾರೆ. ಸೊ ನನ್ನ ಜೀವನದ ತುಂಬಾ ಪ್ರೈವೇಟ್ ಆ್ಯಂಡ್ ಇಂಪಾರ್ಟೆಂಟ್ ವಿಚಾರ ನನ್ನ ಪ್ರೆಗ್ನೆನ್ಸಿ. ಸೊ ಹಾಗಾಗಿ ನಾನು ಅದನ್ನು ಸ್ವಲ್ಪ ಕಾಪಾಡಬೇಕು. ಆ್ಯಂಡ್ ಸಾಕಷ್ಟು ಒಪಿನಿಯನ್ಸು, ಕಾಮೆಂಟ್ಸು ಇದೆಲ್ಲ ಬರಬಹುದು ಅನ್ನೋ ಅಂಜಿಕೆ ಕೂಡ ನನಗಿತ್ತು. ಪ್ರೆಗ್ನೆನ್ಸಿ ರಿವೀಲ್ ಮಾಡಿದ್ರೆ, ನೋಡು ಪ್ರೆಗ್ನೆಂಟ್ ಆದರೂ ಇಷ್ಟು ಕೊಲಾಬ್ರೇಷನ್ಸ್ ಮಾಡ್ತಿದ್ದಾಳೆ, ಇಷ್ಟು ವೀಡಿಯೋಸ್ ಮಾಡ್ತಿದ್ದಾಳೆ, ಇಲ್ಲಿ ಹೋಗ್ತಾ ಇದ್ದಾಳೆ, ಅಲ್ಲಿ ಬರ್ತಾ ಇದ್ದಾಳೆ, ಅದು ತಿಂತಿದ್ದಾಳೆ, ಇದು ತಿಂತಿದ್ದಾಳೆ ಅನ್ನೋ ಕಾಮೆಂಟ್ಸು ತುಂಬ ಬರುತ್ತೆ ಅನಿಸುತ್ತೆ. ಸೊ ನಾವು ಪ್ರೆಗ್ನೆಂಟ್ ಆಗಿದ್ದಾಗ ಅದನ್ನೆಲ್ಲ ಫೇಸ್ ಮಾಡುವಂಥ ಪೇಷನ್ಸು, ಮೂಡ್ ಸ್ವಿಂಗ್ಸು ಇರುತ್ತಾ ಇಲ್ವಾ ಅನ್ನೋದು ನಂಗೆ ಗೊತ್ತಿರಲಿಲ್ಲ. ಹಾಗಾಗಿ ಮೇಯ್ನಾಗಿ ಈ ಎಲ್ಲ ಕಾಮೆಂಟ್ಸ್ ಮತ್ತು ಸಜೆಷನ್ಸು, ಅಡ್ವೈಸಸ್ನ ನಾನು ಅವಾಯ್ಡ್ ಮಾಡೋದಕ್ಕೆ ನನಗೆ ಹೇಗಿಷ್ಟ, ನನ್ನ ಡಾಕ್ಟ್ರು ಏನು ಹೇಳ್ತಾರೆ, ನಮ್ಮ ಮನೆಯವ್ರು ಏನು ಹೇಳ್ತಾರೆ, ಇದನ್ನು ಮಾತ್ರ ನಾನು ಫಾಲೋ ಮಾಡಬೇಕು ಅನ್ನೋ ಒಂದು ಉದ್ದೇಶನೂ ಕೂಡ ನನ್ನ ಪ್ರೆಗ್ನೆನ್ಸಿ ರಿವೀಲ್ ನಾನು ಹೈಡ್ ಮಾಡಿದ್ರಲ್ಲಿ ಅದು ಕೂಡ ಒಂದು ಕಾರಣ ಅಂತ ಹೇಳ್ಬೋದು. ಆ್ಯಂಡ್ ಇನ್ನೊಂದು ಮೇನ್ ರೀಸನ್ ಏನು ಅಂದರೆ, ನನ್ನ ಜೀವನದಲ್ಲಿ ಲಾಸ್ಟ್ ಇಯರ್ ಇದೇ ಸಂಬಂಧ ಒಂದು ಇನ್ಸಿಡೆಂಟ್ ಆಯಿತು. ಸೊ ಎಲ್ಲನೂ ನಾನು ಟ್ರಾನ್ಸ್ಪರೆಂಟಾಗಿ ಹೇಳ್ತಾ ಇದ್ದೆ ಇನ್ಸ್ಟಾಗ್ರಾಮಲ್ಲಿ ಅಥವಾ ಸೋಷಿಯಲ್ ಮೀಡಿಯಾನಲ್ಲಿ.
ಆ ವಿಷಯ ಇಟ್ ಎಂಡೆಡ್ ಇನ್ ಅ ವೆರಿ ಬ್ಯಾಡ್ ವೇ. ಸೊ ಅದು ಮತ್ತೆ ರಿಪೀಟ್ ಆಗಬಾರ್ದು ಅನ್ನೋದು ನನ್ನ ಮನಸ್ಸಲ್ಲಿತ್ತು. ಸೊ ಸಾಕಷ್ಟು ನಾನು ನಿಮ್ಗೆ ಆನೆಸ್ಟ್ ಅಂದರೆ ತುಂಬ ಪ್ರಾಮಾಣಿಕವಾಗಿ ನನ್ನ ಮನಸ್ಸಲ್ಲಿ ಏನಿದೆ ಅದನ್ನು ನಾನು ಬಿಚ್ಚಿಡ್ತಾ ಇದ್ದೀನಿ ನನ್ನ ಆಡಿಯನ್ಸ್ಗೋಸ್ಕರ. ಸೊ ಹಾಗಾಗಿ ಇದಿಷ್ಟು ಮೇನ್ ರೀಸನ್ಸು ನಾನು ಪ್ರೆಗ್ನೆನ್ಸಿ ರಿವೀಲ್ ಮಾಡದೇ ಇರೋದಕ್ಕೆ. ಐ ಹೋಪ್ ನಿಮ್ಗೆ ಆನ್ಸರ್ ಮಾಡಿದ್ದೀನಿ ಅನಿಸುತ್ತೆ. ಅದು ಬಿಟ್ಟು ನನಗೆ ಯಾರೋ ಕೆಟ್ಟ ದೃಷ್ಟಿ ಹಾಕ್ತಾರೆ, ಯಾರೋ ನನ್ನನ್ನು ಅಲ್ಲಿಂದನೇ ಅವ್ರ ಮನೆಯಿಂದನೇ ಕೂತ್ಕೊಂಡು ನನಗೆ ಇದು ಮಾಡ್ತಾರೆ, ಏನೋ ಒಂದು ಕೆಟ್ಟದ್ದು ಬಯಸ್ತಾರೆ, ಆ ಥರದ್ದು ನನ್ನ ಮನಸ್ಸಲ್ಲಿ ಅದು ಸೆಕೆಂಡರಿ ಥಾಟ್ಸ್. ಎಲ್ರಿಗೂ ಇರುತ್ತೆ, ದೃಷ್ಟಿ ಬೀಳತ್ತೆ ಅನ್ನೋದು ಎಲ್ರಿಗೂ ಇದ್ದೇ ಇರುತ್ತೆ, ಅದು ಸೆಕೆಂಡ್ರಿ ಥಾಟ್ ಆಗಿತ್ತು. ಬಟ್ ಇದಿಷ್ಟು ನನ್ನ ಪ್ರೈಮರಿ ಕನ್ಸರ್ನ್ ಇದ್ದಿದ್ದು. ನನ್ನ ಡಾಕ್ಟರ್ ಏನು ಹೇಳ್ತಾರೆ ಅದನ್ನು ಮಾತ್ರ ಕೇಳಬೇಕು. ನನಗೆ ಸುತ್ತಮುತ್ತ ಯಾರು ಜನರು ನನಗೆ ಡಿಸ್ಟರ್ಬ್ ಮಾಡಬಾರ್ದು. ಈ ಒಂದು ಪ್ರೆಗ್ನೆನ್ಸಿ ಜರ್ನಿನಲ್ಲಿ ನನ್ನನ್ನು ನಾನು ಖುಷಿಯಾಗಿ ಇಟ್ಕೋಬೇಕು. ಆ್ಯಂಡ್ ಇದನ್ನು ನಾನು ಪ್ರೊಟೆಕ್ಟ್ ಮಾಡಬೇಕು ಎಲ್ಲರಿಂದನೂ ಕೂಡ. ಆ್ಯಂಡ್ ನಾನು ಕೆಲವು ರಿಲೇಟಿವ್ಸ್ಗೂ ನಾನು ಹೇಳಿರಲಿಲ್ಲ, ಜಸ್ಟ್ ದ ಫಸ್ಟ್ ಸರ್ಕಲ್ ಯಾರಿದ್ದಾರೆ ಅವರಿಗಷ್ಟು ಹೇಳಿದ್ದಿದ್ದು. ಸೊ ನೀವು ಬರೀ ಸೋಷಿಯಲ್ ಮೀಡಿಯಾ ಆಡಿಯನ್ಸಿಗೆ ಹೇಳಿಲ್ಲ ಅಂತ ಅಂದ್ಕೋಬೇಡಿ. ತುಂಬ ಜನ ಫ್ರೆಂಡ್ಸು, ತುಂಬ ಜನ ಗೊತ್ತಿರೋರಿಗೂ ನಾನು ಹೇಳಿರಲಿಲ್ಲ. ಐ ರಿಯಲಿ ವಾಂಟೆಡ್ ಟು ಪ್ರೊಟೆಕ್ಟ್ ಮೈ ಪ್ರೆಗ್ನೆನ್ಸಿ ಫ್ರಮ್ ದ ಔಟರ್ ವರ್ಲ್ಡ್. ಇದು ನನ್ನ ಉದ್ದೇಶ ಆಗಿತ್ತು. ಐ ಹೋಪ್ ಐ ಆನ್ಸರ್ಡ್ ಇಟ್ ವಿತ್ ಆನೆಸ್ಟಿ. ಎರಡನೇ ಪ್ರಶ್ನೆಗೆ ಹೋಗೋಣ. ಜಾಸ್ತಿ ಆನ್ಸರ್ ಮಾಡಿಬಿಟ್ಟೆ ಅನ್ಸುತ್ತೆ. ಎರಡನೇ ಪ್ರಶ್ನೆಗೆ ಹೋಗೋಣ. ಎಷ್ಟು ವರ್ಷ ಆದಮೇಲೆ ನಾನು ಪ್ರೆಗ್ನೆಂಟ್ ಆಗಿರೋದು ಆ್ಯಂಡ್ ಇದು ನಮ್ಮ ಡಿಸಿಷನ್ನ ಅಂತ. ನಾನು ಮದುವೆ ಆಗಿ 3 ವರ್ಷ ಆದಮೇಲೆ ನನ್ನ ಪ್ರೆಗ್ನೆನ್ಸಿ ಜರ್ನಿ ಶುರುವಾಗಿದೆ. ಈ ಫೆಬ್ರವರಿ ಬಂದರೆ 4ನೇ ವರ್ಷ. ಸೊ 4ನೇ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿಗೆ ನಮ್ಮ ಜೊತೆಗೆ ನನ್ನ ಮಗ ಅಥವಾ ಮಗಳು ಜೊತೆ ಇರ್ತಾರೆ. ಸೊ ತುಂಬ ಟ್ರಾವೆಲ್ ಮಾಡಿದ್ವಿ ನಾವು ಮದುವೆ ಆದಾಗಿಂದನೂ. ತುಂಬ ಟ್ರಾವೆಲ್ ಮಾಡಿದ್ವಿ, ಇಂಟರ್ನ್ಯಾಷನಲ್ ಟ್ರಿಪ್ಸು, ಇದು ಇಂಡಿಯಾ ಒಳಗಡೆ, ನಮ್ಮ ಬರ್ತ್ಡೇಗೆ, ಆ್ಯನಿವರ್ಸರಿಗಳಿಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿ ಟ್ರಿಪ್ಸ್ಗಳು ಮಾಡಿದ್ವಿ. ದುಬೈ ಹೋಗಿದ್ವಿ, ಬಾಲಿ, ಇಂಡೋನೇಷ್ಯಾ, ವೈನಾಡ್ ಆ್ಯಂಡ್ ಸೋ ಮೆನಿ ಅದರ್ ಪ್ಲೇಸಸ್ ಇನ್ ಬೆಂಗಳೂರು. ತುಂಬ ಟ್ರಾವೆಲ್ ಮಾಡಿ ತುಂಬ ಖುಷಿ ಪಟ್ವಿ ನಾವು 3 ವರ್ಷ ಗಂಡ ಹೆಂಡತಿಯಾಗಿ. ಸೊ ಈ ವರ್ಷದಿಂದ ಈ ಹೊಸ ಜರ್ನಿನ ಶುರು ಮಾಡ್ಬೇಕಂತ ಇದು ನಮ್ಮದೇ ಡಿಸಿಷನ್ನು. ಆ್ಯಕ್ಚುಲಿ ಲಾಸ್ಟ್ ಇಯರೇ ನಾವು ಈ ಡಿಸಿಷನ್ ತೊಗೊಂಡಿದ್ವಿ. ಬಟ್ ದೇವ್ರಿಚ್ಛೆನೂ ಇರಬೇಕು ಅಲ್ವಾ, ಹಾಗಾಗಿ 4ನೇ ವರ್ಷ ವೆಡ್ಡಿಂಗ್ ಆ್ಯನಿವರ್ಸರಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ನಮ್ಮ ಮಗನೋ ಮಗಳು ನಮ್ಮ ಜೊತೆಗೆ ಜಾಯ್ನ್ ಆಗ್ತಾರೆ. ಆಮೇಲಿಂದ ಹೊಸ ಜೀವನ, ಹೊಸ ಟ್ರಿಪ್ಸು, ಹೊಸ ಸೆಲೆಬ್ರೇಷನ್ಸು ಇದೆಲ್ಲ ಶುರುವಾಗ್ತಾ ಹೋಗುತ್ತೆ. ಐ ಹೋಪ್ ಐ ಆನ್ಸರ್ಡ್ ದಿಸ್. 3ನೇ ಪ್ರಶ್ನೆ, ಈ ಪ್ರೆಗ್ನೆನ್ಸಿ ಪ್ಲ್ಯಾಂಡ್ ಅಥವಾ ಅನ್ಪ್ಲ್ಯಾಂಡ್ ಅನ್ನೋದು ತುಂಬ ಜನ ನನಗೆ ಕೇಳಿದ್ರು. ಅಫ್ಕೋರ್ಸ್ ಇಟ್ ಈಸ್ ಪ್ಲ್ಯಾಂಡ್. ದೇವ್ರ ದಯೆಯಿಂದ ನಾವು ಅಂದ್ಕೊಂಡಿದ್ದು ನೆಕ್ಸ್ಟ್ ಮಂತೇನೆ ನಮಗೆ ಪಾಸಿಟಿವ್ ರಿಸಲ್ಟ್ಸ್ ಬಂದಿರುತ್ತೆ. 3 ವರ್ಷ ಆಯಿತು ಮದುವೆ ಆಗಿ. ನಮಗೋಸ್ಕರನೂ ಹಾಗೂ ನಮ್ಮ ಫ್ಯಾಮಿಲಿಗೋಸ್ಕರನೂ ಆ್ಯಂಡ್ ಸಮಾಜಕ್ಕೋಸ್ಕರನೂ ನಮಗೆ ಈ ಒಂದು ಡಿಸಿಷನ್ ನಾವು ತಗೋಬೇಕಾಗಿತ್ತು. ಆ್ಯಂಡ್ ಖುಷಿಯಿಂದ ತಗೊಂಡಿದ್ದೀವಿ. ವಿ ಬೋತ್ ಆರ್ ಮೆಂಟಲಿ ಪ್ರಿಪೇರ್ಡ್. ನಾವಿಬ್ರು ಮೆಂಟಲಿ ಪ್ರಿಪೇರ್ ಆಗಿದ್ದೀವಿ ಅಪ್ಪ ಅಮ್ಮ ಆಗೋದಕ್ಕೆ, ಒಂದು ಮಗುನ ನೋಡ್ಕೊಳ್ಳೋದಕ್ಕೆ ನಾವಿಬ್ರು ಕೇಪಬಲ್ ಇದ್ದೀವಿ. ಆ್ಯಂಡ್ ನಮ್ಮಿಬ್ರ ಮಧ್ಯೆ ಒಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಬಂದಿದೆ. ನಾವು ಬರೀ ಫ್ರೆಂಡ್ಸ್ ಆಗಿ ಅಲ್ಲ, ಗಂಡ ಹೆಂಡತಿ ಆಗಿ ಅಲ್ಲ, ನಾವು ನೆಕ್ಸ್ಟ್ ಅಪ್ಪ ಅಮ್ಮ ಆಗಿ ಕೂಡ ನಾವು ಜೀವನನ ಖುಷಿಯಾಗಿ ಸ್ಪೆಂಡ್ ಮಾಡ್ತೀವಿ ಅನ್ನೋ ಕಾನ್ಫಿಡೆನ್ಸ್ ನಮಗೆ ಬಂದಮೇಲೆ ನಾವೇ ಪ್ಲ್ಯಾನ್ ಮಾಡಿ ಪ್ರೆಗ್ನೆನ್ಸಿನ ಪಾಸಿಟಿವ್ ಆಯಿತು ನಮಗೆ. ಸೊ ವಿತ್ ಗಾಡ್ಸ್ ಗ್ರೇಸ್ ಆ್ಯಂಡ್ ವಿತ್ ಗುಡ್ ಹೆಲ್ತ್ ನಮಗೆ, ಸೊ ನಾವು ಅಂದ್ಕೊಂಡಿದ್ದ ಥರನೇ ನಮ್ಮ ಪ್ರೆಗ್ನೆನ್ಸಿ ಪ್ಲ್ಯಾನ್ ಆಯಿತು. ಇದು ನನ್ನ ಫಸ್ಟ್ ಪ್ರೆಗ್ನೆನ್ಸಿನ. ಈ ಪ್ರಶ್ನೆಗೆ ನಾನು ಕೊನೆಯಲ್ಲಿ ಉತ್ತರ ಕೊಡ್ತೀನಿ, ಬಟ್ ಮುಂಚೆನೇ ಲಿಸ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಇದ್ರ ಬಗ್ಗೆ ಸ್ವಲ್ಪ ಮಾತಾಡೋದಿದೆ ನಾನು. ಸೊ ಈ ಪ್ರಶ್ನೆಗೆ ನಾನು ಕೊನೆಯಲ್ಲಿ ಉತ್ತರ ಕೊಡ್ತೀನಿ. ಪ್ರೆಗ್ನೆಂಟ್ ಆಗೋಕ್ಕೂ ಮುಂಚೆ ನನ್ನ ಜೀವನದಲ್ಲಿ ಬಂದಂಥ ಒಂದು ಸ್ಟ್ರಾಂಗ್, ಪವರ್ಫುಲ್ ಶಕ್ತಿ ಬಗ್ಗೆ ನಾನು ಹೇಳಬೇಕಾಗತ್ತೆ. ಒಂದು ಟೈಮ್ ಆಫ್ ಪೀರಿಯಡ್ನಲ್ಲಿ ಐ ಹ್ಯಾಡ್ ಲಾಸ್ಟ್ ಮೈ ಮೆಂಟಲ್ ಪೀಸ್, ಮೈ ಹೋಪ್ಸ್, ಆರ್ ತುಂಬ ಕ್ವೆಶನ್ಸು, ತುಂಬ ಡೌಟ್ಸ್ ನನಗೆ ಕಾಡ್ತಾ ಇತ್ತು. ಆಲ್ ಆಫ್ ಅ ಸಡನ್ ನನಗೆ ಶ್ರೀಕೃಷ್ಣ, ಆಲ್ ಆಫ್ ಅ ಸಡನ್ ನಾನು ಕೃಷ್ಣನ ಭಕ್ತೆ ಆಗೋದೆ. ಆ್ಯಂಡ್ ಉಡುಪಿಗೆ ಹೋಗಿ ಬಂದೆ. ಅದಾದಮೇಲೆ ನಾನು ಪಾಸಿಟಿವ್ ಆಗಿ ಒಂದು ಮೈಂಡ್ಸೆಟ್ಟಲ್ಲಿ ನಾನು ನಿರ್ಧಾರ ತೊಗೊಂಡಿದ್ದೆ. ನಾನು ಅಮ್ಮ ಆಗೋದಕ್ಕೆ ರೆಡಿ ಇದ್ದೀನಿ, ಮೈ ಬಾಡಿ ಈಸ್ ರೆಡಿ, ಮೈ ಮೈಂಡ್ ಈಸ್ ರೆಡಿ, ಕೃಷ್ಣ ವಿಲ್ ಬಿ ದೇರ್ ವಿತ್ ಮೀ ಅನ್ನೋ ಒಂದು ನಿರ್ಧಾರ ನನ್ನ ಮೈಂಡಿಗೆ ಫಾರ್ಮ್ ಆಗಿ ಬಂತು. ಆ್ಯಂಡ್ ಹೀ ಈಸ್ ದ ಬಿಗ್ಗೆಸ್ಟ್ ಸ್ಟ್ರೆಂತ್ ಟಿಲ್ ಟುಡೇ ನನಗೆ. ಸೊ ಉಡುಪಿ ಕೃಷ್ಣನ ತುಂಬ ನಂಬ್ತೀನಿ, ಪ್ರತಿದಿನ ಪೂಜೆ ಮಾಡ್ತೀನಿ, ಪ್ರತಿದಿನ ನೆನಪಿಸ್ಕೊಳ್ತೀನಿ. ನಾನು ಹಾಸ್ಪಿಟಲ್ ಅಪಾಯಿಂಟ್ಮೆಂಟ್ಗೆ ಹೋದಾಗೆಲ್ಲನೂ ನನ್ನ ಜೊತೆ ಉಡುಪಿ ಕೃಷ್ಣನ ತೊಗೊಂಡು ಹೋಗ್ತೀನಿ. ಆ್ಯಂಡ್ ನನಗೊಂದು ಧೈರ್ಯ, ನನ್ನ ಜೊತೆ ಒಬ್ಬರಿದ್ದಾರೆ, ನನಗೇನೂ ಆಗಲ್ಲ, ನನ್ನ ಮಗುಗೆ
ಏನೂ ಆಗಲ್ಲ ಅನ್ನೋದು ಒಂದು ಕಾನ್ಫಿಡೆನ್ಸ್ ನನಗೆ. ಸೊ ನನ್ನ ಪ್ರೆಗ್ನೆನ್ಸಿ ಜರ್ನಿನಲ್ಲಿ ಬಂದಂಥ ಬಿಗ್ಗೆಸ್ಟ್ ಸ್ಟ್ರೆಂತ್ ಅವರೇ. ಜೀವನ ಪೂರ್ತಿ ನಾನು ಕೃಷ್ಣನ್ ಭಕ್ತೆ ಆಗೋಗಿದ್ದೀನಿ ಅನ್ಸುತ್ತೆ. ಸೊ ಪುಟಾಣಿ ಕೃಷ್ಣನೇ ಬರ್ತಾನೆ ಅನ್ನೋ ಹೋಪ್ಸಲ್ಲಿದ್ದೀನಿ ನಾನು. ಬಟ್ ರಾಧೆ ಬಂದ್ರೂ ನನಗೆ ಖುಷಿನೇನೆ, ಆರೋಗ್ಯವಾಗಿದ್ದರೆ ಸಾಕು ಅಷ್ಟೇ. ಆ್ಯಂಡ್ ಉಡುಪಿಯಿಂದ ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ರೆ ನನಗೆ ಕಮೆಂಟ್ ಮಾಡಿ. ನನ್ನ ಡೆಲಿವರಿ ಆದಮೇಲೆ ನನ್ನ ನನ್ನ ಮಗ ಅಥವಾ ಮಗಳನ್ನ ಕರ್ಕೊಂಡು ನಾನು ಉಡುಪಿಗೆ ಬರಬೇಕು ಅಂತ ಇದ್ದೀನಿ. ದಟ್ ಇಸ್ ಒನ್ ಪ್ಲೇಸ್ ಐ ಬ್ಯಾಡ್ಲಿ ವಾಂಟ್ ಟು ವಿಸಿಟ್ ವಿತ್ ಮೈ ಚೈಲ್ಡ್. ಸೊ ಖಂಡಿತ ಅವಾಗ ನಾವು ಭೇಟಿ ಆಗೋದು ಏನೋ ಒಂದು ಪ್ಲ್ಯಾನ್ ಮಾಡಬಹುದು. ಸೊ ಯಾರಾದರೂ ಉಡುಪಿಯಿಂದ ವಿಡಿಯೋ ನೋಡ್ತಾ ಇದ್ರೆ ನನಗೆ DM ಮಾಡಿ, ಇಲ್ಲಾಂದರೆ ಕಾಮೆಂಟ್ ಸೆಕ್ಷನ್ ಕೂಡ ತಿಳಿಸಿ. ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ನಾನು ಪ್ರೆಗ್ನೆಂಟ್ ಆಗಿರೋದಿನ ಫಸ್ಟ್ ಯಾರಿಗೆ ಹೇಳಿದ್ದು? ನಾನು ಪ್ರೆಗ್ನೆಂಟ್ ಆಗಿರೋದಿನ ಫಸ್ಟ್ ನಾನು ಹೇಳಿದ್ದು ನಮ್ಮ ಅಮ್ಮಂಗೆ ಒಂದು ಸಾಫ್ಟ್ ಲಾಂಚ್ ಥರ ಕ್ಲೂ ಕೊಟ್ಟಿದ್ದೆ. ಬಟ್ ಅಫ್ಕೋರ್ಸ್ ನನ್ನ ಲೈಫ್ ಪಾರ್ಟ್ನರ್, ನನ್ನ ಹಸ್ಬೆಂಡ್ಗೆ ನಾನು ಫಸ್ಟ್ ನ್ಯೂಸ್ ಹೇಳಿದ್ದು. ಆ್ಯಂಡ್ ಎಸ್, ಎಲ್ಲರೂ ಅಷ್ಟೇ ಅನ್ಸುತ್ತಲ್ವಾ, ಅವರವರ ಹಸ್ಬೆಂಡ್ಸ್ಗೆ ಫಸ್ಟ್ ಹೇಳೋದು ಅನ್ಸುತ್ತೆ. ಆ್ಯಂಡ್ ಎಸ್, ನಾನು ಅಷ್ಟೇ. ಸೊ ಆದಿಗೆ ನಾನು ಪ್ರೆಗ್ನೆಂಟ್ ಅಂತ ಹೇಳಿದ್ದು ಬೆಂಗಳೂರಲ್ಲಿ ಅಲ್ವೇ ಅಲ್ಲ, ಮತ್ತೆಲ್ಲಿ. ಸೊ ಆದಿ ಬೆಂಗಳೂರಿನಲ್ಲಿ ಇರಲೇ ಇರಲಿಲ್ಲ. ನನ್ನ ಹಸ್ಬೆಂಡ್ ಬೆಂಗಳೂರಲ್ಲಿ ಇರಲೇ ಇರಲಿಲ್ಲ. ಅವರು ಹಿ ವಾಸ್ ಇನ್ ಗೋವಾ. ಭಾರತದ ಬಿಗ್ಗೆಸ್ಟ್ ಮ್ಯಾರಥಾನ್ ಟ್ರಯತ್ಲಾನ್ ಮಾಡ್ತಾ ಇದ್ರು ಅವರು ಗೋವಾನಲ್ಲಿ ಪ್ರಾಕ್ಟೀಸ್ಗೆ ಅಂತ. ಒಂದು ವಾರ ಹೊರಟೋಗಿದ್ರು ಅವ್ರ ಕಲೀಗ್ಸ್ ಜೊತೆಗೆ. ನಿಮಗೆಲ್ಲ ಅದು ಅಪ್ಡೇಟ್ಸ್ನು ನಾನು ಕೊಟ್ಟಿದ್ದೀನಿ. ಗೋವಾನಲ್ಲಿ ಹೇಗಿತ್ತು ಮ್ಯಾರಥಾನ್ ಮತ್ತು ಟ್ರಯತ್ಲಾನ್. ಆದಿ ಪಾರ್ಟಿಸಿಪೇಟ್ ಮಾಡಿದ್ದು 116 ಕಿಲೋಮೀಟ್ರು, 18 ಕಿಲೋಮೀಟ್ರು ಅವರು ಸೈಕಲ್ ಓಡಿಸ್ಬೇಕು, ಸ್ವಿಮ್ಮಿಂಗ್ ಮಾಡಬೇಕು ಆ್ಯಂಡ್ ಓಡಬೇಕು, ಇದಿಷ್ಟು ಮಾಡಬೇಕು ಅವರು. ಸೊ ಇದನ್ನೆಲ್ಲ ಮಾಡೋದಕ್ಕೆ ಅಂತ ಗೋವಾಗೆ ಹೋಗಿದ್ರು. ಬಟ್ ನನಗಿಲ್ಲಿ ಕನ್ಫರ್ಮ್ ಅಂತ ನನಗೆ ಗೊತ್ತಾಯಿತು, ನಾನು ಪ್ರೆಗ್ನೆನ್ಸಿ ಕಿಟ್ಟಲ್ಲಿ ಚೆಕ್ ಮಾಡಿಕೊಂಡೆ. ಬಟ್ ಹೇಳಕ್ಕೆ ಅವರಿಲ್ಲ, ನನಗೆ ಮೆಸೇಜಲ್ಲಿ ಹೇಳಕ್ಕೆ ಇಷ್ಟ ಇಲ್ಲ. ನಾನು ನೇರವಾಗಿ ಐ ವಾಂಟ್ ಟು ಲುಕ್ ಇನ್ ಟು ಹಿಸ್ ಐಸ್ ಆ್ಯಂಡ್ ಐ ವಾಂಟ್ ಟು ಟೆಲ್ ಹಿಮ್. ಅವ್ರ ಕಣ್ಣು ನೋಡ್ಕೊಂಡು ನಾನು ಹೇಳಬೇಕು ಆ್ಯಂಡ್ ಅವ್ರ ಮುಖದಲ್ಲಿ ಆ ಖುಷಿ ಬರೋದನ್ನ ನಾನು ನೋಡಬೇಕು. ಸೊ ಈ ಥರದೊಂದು ನನಗೆ ಆಸೆ ಇತ್ತು. ಸೊ ನನ್ನ ಮೆಸೇಜಲ್ಲಿ ಹೇಳಲೇ ಇಲ್ಲ ಅದಕ್ಕೆ. ಆ್ಯಂಡ್ ಅವರು ಫೋಕಸ್ ಮಾಡಲಿ ಅವ್ರ ಗೋಲ್ ಕಡೆಗೆ. ತುಂಬ ಕಷ್ಟಪಟ್ಟಿದ್ರು ಆ ಟ್ರಯತ್ಲಾನ್ಗೆ, ತುಂಬ ಪ್ರಾಕ್ಟೀಸ್ ಮಾಡಿದ್ರು. ಸೊ ಅದೆಲ್ಲ ಮುಗಿಲಿ, ಆಮೇಲೆ ಹೇಳೋಣ ಅಂತ ನಾನು ವೆಯ್ಟ್ ಮಾಡ್ತಾ ಇದ್ದೆ. ಸೊ ಗೋವಾನಲ್ಲಿ ನಾನು ಫಸ್ಟ್ ಟೈಮ್ ಅವರಿಗೆ ಈ ವಿಷಯನ ರಿವೀಲ್ ಮಾಡಿದ್ದು. ಆ್ಯಂಡ್ ಆದಿ ಲೈಫಲ್ಲಿ ಸ್ಪೆಷಲ್ ಡೇ ದಿನಾನೇ ನಾನು ಈ ವಿಷಯನ ರಿವೀಲ್ ಮಾಡಿದ್ದು, ನಾನು ಪ್ರೆಗ್ನೆಂಟ್ ಅಂತ. ಸೊ ಅವ್ರದ್ದು ಟ್ರಯತ್ಲಾನ್ ಏನಿತ್ತಲ್ಲ, ಅಲ್ಲವತ್ತು ತೇಜಸ್ವಿ ಸೂರ್ಯ ಬಂದಿದ್ರು, ಆಮೇಲೆ ಅವ್ರ ಹೆಂಡತಿ, ಆಮೇಲೆ ಅಣ್ಣಾಮಲೈ, ಇವರೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ರು. ತುಂಬ ಇಂಟರ್ನ್ಯಾಷನಲ್ ಅಥ್ಲೀಟ್ಸು ಎಲ್ಲರೂ ಬಂದಿದ್ರು. ಸೊ ಇಲ್ಲಿಂದ ಫಸ್ಟು ಫ್ಲೈಟಲ್ಲಿ ಹೋಗೋ ಜರ್ನಿನೇ ಸ್ವಲ್ಪ ಕಷ್ಟ ಇತ್ತು. ಆ ಗೋವಾ ಬಿಸಿಲು, ಆಮೇಲೆ ಅಲ್ಲಿ ಸ್ಕೂಟಿ ಹೈಯರ್ ಮಾಡಿಕೊಂಡು ನಾವು ಆದಿ ಹಿಂದೆನೇ ಟ್ರ್ಯಾಕ್ ಮಾಡ್ಕೊಂಡು ಓಡ್ತಾ ಇದ್ದಿದ್ದು ನಾನು ನಮ್ಮ ಅತ್ತೆ. ಸೊ ಅದೆಲ್ಲ ಸ್ವಲ್ಪ ಕಷ್ಟ ಇತ್ತು ನನಗೆ. ಆಮೇಲೆ ತುಂಬ ಮೂಡ್ ಸ್ವಿಂಗ್ಸ್ ಇತ್ತು ನನಗೆ. ಸಾಯಂಕಾಲ ಬೀಚಲ್ಲಿ ಗಾಡಿನ ಅಲ್ಲಿ ನಿಲ್ಲಿಸ್ಬಿಟ್ಟು ನಡ್ಕೊಂಡು ಹೋಗಬೇಕು ಆ ಬೀಚ್ಗೆ. ಅಯ್ಯಪ್ಪ, ಸಿಕ್ಕಾಬಡೆ ಸುಸ್ತಿತ್ತು ನನಗೆ. ಬಟ್ ಇವೆಂಟ್ ಆಗಲಿ ಮುಗೀಲಿ, ಆಮೇಲೆ ನಾನು ಹೇಳೋಣ ಅಂತ 2 days ನಾನು ವೆಯ್ಟ್ ಮಾಡಿದೆ. 2 ದಿನ ಮುಂಚೆನೇ ಹೊರಟೋಗಿದ್ವಿ. 5 ಗಂಟೆಗೆ ಎದ್ದು ಹೋಗಬೇಕು. ಅವತ್ತಿನ ದಿನ ಅವ್ರು ಟ್ರಯತ್ಲಾನ್ ಶುರುವಾಗೋದು 5 ಗಂಟೆಗೆ. ನಡೆದೆ ನನಗೆ ಒಂದು 2-3 ಕಿಲೋಮೀಟ್ರ್ ನಡೀತಾ ಇದ್ದೀನಿ ಅನ್ಸಿದ್ರೆ ಸುಸ್ತಾಗೋಯ್ತು. ಬಟ್ ಸ್ಟಿಲ್ ನಾನು ವಿಷಯ ಹೇಳಬೇಕು. ಆ್ಯಂಡ್ ಫಸ್ಟ್ ಇದ್ದಿದ್ದೆ ಸ್ವಿಮ್ಮಿಂಗ್. ಅವರಿಗೆ ಓಪನ್ ಓಷನ್ ವಾಟ್ರಲ್ಲಿ ಸ್ವಿಮ್ಮಿಂಗ್ ಇತ್ತು ಅವ್ರಿಗೆ. ಸೊ ಆ ಸ್ವಿಮ್ಮಿಂಗಿಗೆ ಹೋದರು ವಿತೌಟ್ ಎನಿ ಗೇರ್ಸ್. ನನಗೆ ಗಾಬರಿ ಅಂದರೆ ಗಾಬರಿ. ಒಂದು ಆ್ಯಪಲ್ಲಿ ಟ್ರ್ಯಾಕ್ ಮಾಡ್ಬೋದು ನಾವು ಅವರನ್ನು. ಟ್ರ್ಯಾಕ್ ಮಾಡ್ತಾ ಇದ್ವಿ, ಒಂದು ಕಡೆ ಅದು ಸ್ಟಾಪ್ ಆಗಿ ಹೋಗ್ಬಿಡ್ತು ಅವ್ರದ್ದು ಟ್ರ್ಯಾಕಿಂಗ್ ಇದು ಮಷಿನ್. ಆಮೇಲೆ ಅಕ್ಕಪಕ್ಕದವ್ರು ಎಲ್ಲರೂ ನಮ್ಮದು ಸ್ಟಾಪ್ ಆಗಿದೆ ಅಂತಿದ್ದಾರೆ. ನನಗೆ ಒಂದು ಮಷಿನ್ ವ್ಯತ್ಯಾಸ ಆಗಿರ್ಬೋದು, ಬಟ್ ನನಗೆ ಜೀವನೇ ನಿಲ್ತಾ ಇಲ್ಲ. ನನಗೆ ವೇರ್ ಈಸ್ ಈ ಅಂದ್ಕೊಂಡು ಆಮೇಲೆ ಒಂದು 20-25 ನಿಮಿಷ ಆದಮೇಲೆ ಬಂದರು ಅವ್ರ ದಡಕ್ಕೆ. ಅವಾಗ ನನ್ನ ಜೀವ ಬಂದಂಗಾಯಿತು. ಓಕೆ ಈ ಒಂದು ಸ್ಟೇಜ್ ಮುಗೀತು ಅಂತ. ನೆಕ್ಸ್ಟ್ ಸ್ಟೇಜ್ ಬೈಸಿಕಲ್ ರೇಸ್ ಇತ್ತು. ಅದು 90 ಕಿಲೋಮೀಟ್ರ್ ಏನೋ ಸೈಕಲ್ ತುಳಿಬೇಕು. ಅದನ್ನು ಮುಗಿಸೋಷ್ಟೊತ್ತಿಗೆ ಅವರು ಆಲ್ಮೋಸ್ಟ್ ತುಂಬ ಟೈಮ್ ಆಯಿತು. ಬಿಸಿಲಲ್ಲಿ ಕಾಯ್ತಾನೇ ಇದ್ವಿ. ನನಗೆ ಎಷ್ಟು ಸುಸ್ತಾದರೂ ಪರವಾಗಿಲ್ಲ, ನಾನು ಕಾಯ್ತಾನೇ ಇದ್ದೆ, ಹೇಳ್ಬೇಕು ಇದು ಮುಗಿದ ತಕ್ಷಣ ಅಂತ. ಆಮೇಲೆ ಅಷ್ಟೊತ್ತಿಗೆ ಲಂಚ್ ಮಾಡ್ಕೊಂಡು ಮತ್ತೆ ಬಂದ್ವಿ ನಾನು ನಮ್ಮ ಅತ್ತೆ. ಆ ಸೈಕಲ್ ತುಳಿದು ಆದಿ ಫುಲ್ ಸುಸ್ತಾಗ್ಬಿಟ್ಟಿದ್ರು. ಅವ್ರ ಶರ್ಟು ಬೆವ್ತು ಅವ್ರ ಮೈಗೆ ಕಚ್ಕೊಂಡ್ಬಿಟ್ಟಿತ್ತು. ಇನ್ನೇನು ಕಟ್ ಮಾಡಬೇಕಾದ್ರೆ ತೆಗಿಯೋಕ್ಕಾಗಲ್ಲ ಅನ್ನೋ ಥರ ಅಷ್ಟು ಬೆವರು, ಅಷ್ಟು ಸುಸ್ತು. ಅಫ್ಕೋರ್ಸ್ ಆ ಗೋವಾ ಬಿಸಿಲಲ್ಲಿ ನೀನು 90 ಕಿಲೋಮೀಟ್ರ್ ಸೈಕಲ್ ಓಡಿಸಿದ್ಯಾ, ಓಪನ್ ವಾಟ್ರಲ್ಲಿ ಈಜ್ಕೊಂಡು ಬಂದಿದ್ಯಾ ಅಂದರೆ ಅಲ್ವಾ. ಅದಾದಮೇಲೆ ರನ್ನಿಂಗ್ ಇತ್ತು. ರನ್ನಿಂಗ್ ಮಾಡ್ತಾಯಿದ್ದಾರೆ. ನಾನು ಸ್ಕೂಟಿ ತೊಗೊಂಡು ಒಂದು ಸ್ವಲ್ಪ ಅವ್ರನ್ನ ಟ್ರ್ಯಾಕಲ್ಲಿ ಫಾಲೋ ಮಾಡ್ತಾಯಿದ್ದೀನಿ. ಹಾಯ್ ಆದಿ ಚೇರ್ ಮಾಡ್ತಾಯಿದ್ದೀನಿ, ಎಲ್ಲ ಮಾಡ್ತಾಯಿದ್ದೀನಿ. ಸೊ ಇದೊಂದು ಲಾಸ್ಟ್ ಸ್ಟೇಜ್ ಮುಗಿದ್ಬಿಟ್ರೆ ನಾನು ಹೇಳ್ಬಿಡೋಣ ಅವ್ರಿಗೆ ಅಂತ. ಸೊ ಫೈನಲಿ ಆ ರನ್ನಿಂಗು ಮುಗಿದು ಒಂದು 3-4 ಕಿಲೋಮೀಟ್ರಿಂದ ಹಿ ಕುಡಂಟ್ ಕಂಪ್ಲೀಟ್ ಇಟ್ ಇನ್ ಆ ಟೈಮ್ ಸ್ಪ್ಯಾನಲ್ಲಿ. ನಂಗೆ ಅದೆಲ್ಲ ಯೋಚನೆನೇ ಇಲ್ಲ. ಐ ಆಮ್ ಸೋ ಪ್ರೌಡ್ ಆಫ್ ಹಿಮ್. ಎಲ್ರಿಗೂ ಆ ಡಿಸಿಷನ್, ಆ ಯೋಚನೆ ಮಾಡೋಕ್ಕೂ ಧೈರ್ಯ ಬರಲ್ಲ. ಅಷ್ಟು ಈ 3 ನಾವು ಒಂದು ದಿನದಲ್ಲಿ ಕಂಪ್ಲೀಟ್ ಮಾಡಬೇಕು. 118 ಕಿಲೋಮೀಟ್ರ್ 16 ಕಿಲೋಮೀಟ್ರ್ ಇದೆಯಲ್ಲ, ಅದನ್ನು ಕಂಪ್ಲೀಟ್ ಮಾಡ್ಬೇಕಂತ ಡಿಸಿಷನ್ ತೊಗೊಳಕ್ಕೂ ಆಗಲ್ಲ, ಸ್ಟಾರ್ಟ್ ಮಾಡ್ಬೇಕಂತನೂ ಆಗಲ್ಲ. ಬಟ್ ಮೈ ಹಸ್ಬೆಂಡ್ ಹ್ಯಾಸ್ ಡನ್ ದಿಸ್. ಸೊ
ಐ ವಾಸ್ ರಿಯಲಿ ಪ್ರೌಡ್ ಆಫ್ ಹಿಮ್. ಸೊ ಎಲ್ಲ ಮುಗೀತು, ಇವಾಗ ಹೇಳ್ಬೇಕಂತ. ಸೊ ಬಂದರು ಆಗಿ ನನ್ನ ಸ್ಕೂಟಿ ಡಿಕ್ಕಿಲಿ ಅವ್ರದ್ದು ಚೇಂಜಿಂಗ್ ಕಾಸ್ಟ್ಯೂಮ್ಸ್ ಇತ್ತು. ಅನ್ಫಾರ್ಚುನೇಟ್ಲಿ ಆ ಸ್ಕೂಟಿ ಡಿಕ್ಕಿನೇ ಓಪನ್ ಆಗ್ತಾ ಇಲ್ಲ, ಆ ಲಾಕ್ ಆಗಿಬಿಟ್ಟಿದೆ. ಹೀ ಈಸ್ ಸೋ ಮಚ್ ಇನ್ ಟು ದ್ಯಾಟ್. ಡಿಕ್ಕಿ ಓಪನ್ ಮಾಡು ಬೇಗ, ನನಗೆ ನೀರು ಕುಡಿಬೇಕು, ನಾನು ಬಟ್ಟೆ ತೊಗೋಬೇಕು ನಾನು ಅಂತ. ನಾನು ಅವ್ರು ಏನೇ ಪಾನಿಕ್ ಸ್ಟೇಜಲ್ಲಿ ಇದ್ರೂ ನಾನು ಅಲ್ಲಿ ರೋಡಲ್ಲೇನೆ ನನಗೆ ತಡೆಯೋಕ್ಕಾಗಿಲ್ಲ, ಇನ್ನು ನಾನು ಹೈಡ್ ಮಾಡೋಕ್ಕಾಗಿಲ್ಲ ನನಗೆ ಆ ವಿಷಯನ. ಆದಿ ವಿ ಆರ್ ಪ್ರೆಗ್ನೆಂಟ್ ಅಂತ ಹೇಳಿ ಹೀ ವಾಸ್ ಲೈಕ್ ಜಂಪಿಂಗ್. ಇವಾಗ ಹೇಳ್ತಾ ಇದೆಯಲ್ಲೇ ಅಂತ ಫಸ್ಟ್ ರಿಯಾಕ್ಷನ್, ಇವಾಗ ಹೇಳ್ತಾ ಇದೆಯಾ ನೀನು ಅಂತ. ಇದೆಲ್ಲ ಮುಗಿಸ್ಲಿ ಅಂತ ಕಾಯ್ತಾ ಇದೆ ಅಂತ. ಆ್ಯಂಡ್ ಹೀ ಹಗ್ಡ್ ಮೀ. ಆ್ಯಂಡ್ ಆ ಕ್ಷಣಕ್ಕೆ ನನಗೆ ಅವ್ರ ಬಟ್ಟೆ ಬೆವರಾಗಿದ್ದು ಅದೆಲ್ಲ ಏನು ಎಲ್ಲ ಮರ್ತೋಯ್ತು. ಐ ಜಸ್ಟ್ ಸಾ ದಟ್ ಸ್ಮೈಲ್ ಆನ್ ಹಿಸ್ ಫೇಸ್ ಆ್ಯಂಡ್ ದ ಎಕ್ಸೈಟ್ಮೆಂಟ್ ಆನ್ ಹಿಸ್ ಫೇಸ್. ಸೊ ಈ ಥರ ನಾನು ಆದಿಗೆ ಕಾದು ತುಂಬ ಪೇಷನ್ಸಿಂದ ಕಾದು ಗೋವಾನಲ್ಲಿ ಅವರಿಗೆ ಪ್ರೆಗ್ನೆನ್ಸಿ ರಿವೀಲ್ ಮಾಡಿದ್ದು. ಸಾಕಷ್ಟು ಕಾಮನ್ ಕ್ವೆಶ್ಚನ್ಗಳಿಗೆ ನಾನು ಆನ್ಸರ್ ಮಾಡಿದ್ದೀನಿ. ಇವಾಗ ನೀವು ಕೇಳಬಹುದು, ಪ್ರೆಗ್ನೆನ್ಸಿ ಜರ್ನಿನ ಪ್ರೀತಿ ನಾವು ಸೀಕ್ರೆಟ್ ಆಗಿ ಇಟ್ಕೋಬೇಕಾ ಅಥವಾ ಪಬ್ಲಿಕ್ ಆಗಿ ಶೇರ್ ಮಾಡಬೇಕಾ, ನಿಮ್ಮ ಅಭಿಪ್ರಾಯ ಏನು ಅಂತ ನಂಗೊಂದಿಬ್ರು ಹುಡುಗಿರು ನಂಗೆ ಮೆಸೇಜ್ ಮಾಡಿದ್ರು. ಇದು ಆ್ಯಕ್ಚುಲಿ ಕಂಪ್ಲೀಟ್ ಆಗಿ ನಿಮ್ಮ ಡಿಸಿಷನ್ನೇ, ನಿಮಗೆ ಏನನ್ಸುತ್ತೆ ನೋಡಿ. ಬಟ್ ನನ್ನ ಪ್ರಕಾರ ಕೆಲವು ವಿಚಾರಗಳು ಆಗೋ ತನಕ ನಾವು ಪ್ರೈವೇಟ್ ಆಗಿ ಇಟ್ಕೊಳ್ಳೋದು ಒಳ್ಳೆಯದು. ಯಾಕೆ ಗೊತ್ತಾ, ದೃಷ್ಟಿ ಮತ್ತೊಂದು ಅಂತಲ್ಲ, ನಮ್ಮ ಕಾನ್ಫಿಡೆನ್ಸ್ನ ಹಾಳು ಮಾಡುತ್ತೆ ಜಾಸ್ತಿ ಜನಕ್ಕೆ ಹೇಳೋದ್ರಿಂದ. ನಾನು ಇದನ್ನ ಸೋಷಿಯಲ್ ಮೀಡಿಯಾ ಅಂತಾನೆ ಹೇಳ್ತಾ ಇಲ್ಲ, ನಮ್ಮ ಸುತ್ತಮುತ್ತ ರಿಯಲ್ ಲೈಫಲ್ಲೂ ನಾನು ಹೇಳ್ತಾ ಇರೋದು. ನಿಮ್ಮ ಕ್ಲೋಸ್ಡ್ ಸರ್ಕಲ್, ಫಸ್ಟ್ ಸರ್ಕಲ್ ಏನಿದೆಯಲ್ಲ, ಅವ್ರಿಗೆ ವಿಚಾರ ಗೊತ್ತಿದ್ರೆ ಸಾಕು ಅನ್ಸುತ್ತೆ. ಯಾಕಂದ್ರೆ ತುಂಬಾ ಅಡ್ವೈಸಸ್, ತುಂಬಾ ಕಾಮೆಂಟ್ಸ್, ತುಂಬಾ ಒಪಿನಿಯನ್ಸ್ ಬರಕ್ ಸ್ಟಾರ್ಟ್ ಆದಾಗ ನಿಮ್ ಕಾನ್ಫಿಡೆನ್ಸು ಕಡಿಮೆ ಆಗ್ತಾ ಹೋಗುತ್ತೆ. ವೆದರ್ ಇಟ್ ಇಸ್ ನೀವೊಂದು ಮನೆ ತಗೊಳ್ಳೋ ವಿಚಾರ ಆಗಿರ್ಬೋದು, ಕಾರ್ ತಗೊಳ್ಳೋ ವಿಚಾರ ಆಗಿರಬಹುದು, ನಿಮ್ ಪ್ರೆಗ್ನೆನ್ಸಿ ವಿಚಾರ ಆಗಿರಬಹುದು, ಯಾವ ವಿಚಾರ ಆಗಿದ್ರು ಕೂಡ ತುಂಬಾ ಅಡ್ವೈಸಸ್ ಬರಕ್ಕೆ ಫ್ಲೋ ಇನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಮೈಂಡ್ ಸೆಟ್ ಹಾಳಾಗತ್ತೆ. ನೀವೇನೋ ಒಂದು ಫಿಲ್ಮ್ ಡಿಸಿಷನ್ ತಗೊಂಡಿರ್ತೀರಾ ಮೈಂಡಲ್ಲಿ. ಸೊ ಅದು ಅವಾಗ ತುಂಬಾನೇ ಗೊಂದಲ ಶುರುವಾಗತ್ತೆ. ಸೊ ಅದರಿಂದ ನೀವು ನಿಮ್ಮ ಮೆಂಟಲ್ ಪೀಸ್ನ ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂದಾಗ ಈ ವಿಷಯನ ಸೀಕ್ರೆಟ್ ಆಗಿಡೋದು ಬೆಸ್ಟ್ ಅಲ್ವಾ? ಅದೊಂದೇ ಉದ್ದೇಶ. ನಾನು ಬೇರೆ ಕೆಟ್ಕಂಡ್ ಬೀಳತ್ತೆ, ದೃಷ್ಟಿ ಆಗತ್ತೆ, ಆ ಥರದ್ದು ಏನೂ ಇಲ್ಲ. ಒಪಿನಿಯನ್ಸ್ ಯಾರು ಎಕ್ಸ್ಪರ್ಟ್ಸ್ ಇರ್ತಾರೆ, ಪ್ರೆಗ್ನೆನ್ಸಿ ವಿಚಾರ ಬಂದ್ರೆ ಡಾಕ್ಟರ್ ಈಸ್ ಅನ್ ಎಕ್ಸ್ಪರ್ಟ್. ಅವ್ರ ಅಡ್ವೈಸ್ ಮಾತ್ರ ಫಾಲೋ ಮಾಡಿ. ಮನೆ ಕಟ್ಟುವಾಗ ಫಾರ್ ಎಕ್ಸಾಂಪಲ್ ನಿಮ್ಮ ಆರ್ಕಿಟೆಕ್ಟ್ ಯಾರಿರ್ತಾರೆ, ನಿಮ್ಮ ತಂದೆ ತಾಯಿ ಯಾರಿರ್ತಾರೆ, ಅವ್ರ ಅಡ್ವೈಸ್ನ ಮಾತ್ರ ಫಾಲೋ ಮಾಡಿ ಅಲ್ವಾ? ಸೊ ಹಾಗಾಗಿ ನಿಮ್ಮ ಮದುವೆ ವಿಚಾರ, ಆಯ್ಕೆ ವಿಚಾರ ಬಂದಾಗ ನಿಮಗೆ ನಿಮ್ಮ ಮನಸ್ಥಿತಿಗೆ ಮ್ಯಾಚ್ ಆಗುವಂತ ಜನ ಯಾರಿರ್ತಾರೆ ಅವ್ರ ಹತ್ರ ಮಾತ್ರ ಶೇರ್ ಮಾಡಿ ಅಡ್ವೈಸಸ್ ತಗೊಳ್ಳಿ. ತುಂಬಾ ಕಡೆಯಿಂದ ಅಡ್ವೈಸಸ್ ಫ್ಲೋ ಇನ್ ಆದಾಗ ನಮ್ಮ ಮನಃಶಾಂತಿ ಹಾಳಾಗತ್ತೆ. ಅದೊಂದೇ ಉದ್ದೇಶ, ನಿಮ್ಮ ಜೀವನದ ಕೆಲವು ಕ್ಷಣಗಳನ್ನ ನೀವು ಪ್ರೈವೇಟ್ ಆಗಿ ಇಟ್ಕೋಬೇಕು ಅನ್ನೋದು. ಸೊ ಅಂತ ಒಂದು ವಿಚಾರಗಳಲ್ಲಿ ನನ್ನ ಪ್ರೆಗ್ನೆನ್ಸಿ ಜರ್ನಿ ಕೂಡ ಒಂದು. ಸೊ ಇವತ್ತು ನಾನು ಮನಸ್ಫೂರ್ತಿಯಾಗಿ ಫುಲ್ ಆಫ್ ಕಾನ್ಫಿಡೆನ್ಸ್ ಶೇರ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆಗೆ. ಕೊನೆಯದಾಗಿ ಉತ್ತರ ಕೊಡ್ತೀನಿ ಅಂತ ಹೇಳಿದ್ನಲ್ಲ, ಇದು ನಿಮ್ಮ ಫಸ್ಟ್ ಪ್ರೆಗ್ನೆನ್ಸಿನ ಅಂತ. ಇದು ನನ್ನ ಫಸ್ಟ್ ಪ್ರೆಗ್ನೆನ್ಸಿ ಅಲ್ಲ, ಇದು ನನ್ನ ಸೆಕೆಂಡ್ ಪ್ರೆಗ್ನೆನ್ಸಿ. ಫಸ್ಟ್ ಪ್ರೆಗ್ನೆನ್ಸಿ ನನ್ನ 12-13 ವಾರ ಇದ್ದಾಗ ಒಂದು ಸ್ಕ್ಯಾನ್ ಅಲ್ಲಿ ನಾನು ಅದನ್ನ ಕಂಟಿನ್ಯೂ ಮಾಡಕ್ ಆಗಲ್ಲ ಅನ್ನೋದು ಗೊತ್ತಾಯ್ತು. ಬಿಕಾಸ್ ಆಫ್ ಮೆಡಿಕಲ್ ಕಂಡೀಷನ್ಸ್. ಅದು ಯಾರ ತಪ್ಪು ಅಲ್ಲ, ಇಟ್ ಇಸ್ ಬಯೋಲಾಜಿಕಲ್. ಡಾಕ್ಟರ್ ಆಲ್ಸೋ ಕುಡಂಟ್ ಎಕ್ಸ್ಪ್ಲೇನ್ ಏನು ಎತ್ತ ಅಂತ. ಸೊ ಅದನ್ನ ವಿ ಹ್ಯಾವ್ ಟು ಗೆಟ್ ಇಟ್ ರಿಮೂವ್ಡ್. ಸೊ ಅದು ನನ್ನ ಫಸ್ಟ್ ಪ್ರೆಗ್ನೆನ್ಸಿ ಆಗಿತ್ತು. ಸ್ವಲ್ಪ ಡಿಸ್ಟರ್ಬ್ ಆಗಿದ್ದೆ, ತುಂಬಾನೇ ಡಿಸ್ಟರ್ಬ್ ಆಗಿದೆ ಅಫ್ಕೋರ್ಸ್. ಅದಾದ್ಮೇಲೆ ನಾನು ಕೆಲವ್ರ ಹತ್ರ, ನನ್ನ ಫ್ರೆಂಡ್ ಸರ್ಕಲ್ ಹತ್ರ ನಾನು ಶೇರ್ ಮಾಡಿದಾಗ ಎಲ್ಲರೂ ಹೇಳಕ್ ಸ್ಟಾರ್ಟ್ ಮಾಡಿದ್ರು, ನನ್ಗೂ ಆಗಿತ್ತು, ನನ್ಗೂ ಹಿಂಗೆ ಆಗಿತ್ತು, ನನ್ಗೂ ಅದೇ ಆಗಿತ್ತು, ನನ್ಗೂ ಈ ತರ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ. ದೆನ್ ಐ ರಿಯಲೈಸ್ಡ್, ಓಕೆ, ದಿಸ್ ಇಸ್ ಕ್ವೈಟ್ ಕಾಮನ್, ಯಾರಿಗ್ ಬೇಕಾದ್ರೂ ಆಗಬಹುದು. ಬಟ್ ದಿಸ್ ಇಸ್ ನಾಟ್ ದ ಎಂಡ್. ಇದೇನು ಜೀವನದ ಕೊನೆ ಅಲ್ಲ. ವಯಸ್ಸಿದೆ, ಆರೋಗ್ಯ ಇದೆ, ಬುದ್ಧಿಶಕ್ತಿ ಇದೆ, ಸೊ ಎಲ್ಲ ಫೆಸಿಲಿಟೀಸ್ ಇದೆ, ಎಲ್ಲ ಅವೈಲಬಿಲಿಟೀಸ್ ಇದೆ, ಅರ್ಥ ಮಾಡ್ಕೊಳ್ಳೋ ಫ್ಯಾಮಿಲಿ ಇದ್ದಾರೆ, ಅರ್ಥ ಮಾಡ್ಕೊಳ್ಳೋ ಗಂಡ ಇದ್ದಾರೆ, ಒಳ್ಳೆ ಡಾಕ್ಟರ್ ಫೆಸಿಲಿಟೀಸ್ ಇದೆ, ಎಲ್ಲ ಇರುವಾಗ ದಿಸ್ ಇಸ್ ನಾಟ್ ದ ಎಂಡ್. ಅಂಡ್ ನನ್ನ ಕಲೀಗ್ಸು ತುಂಬಾ ಸಪೋರ್ಟ್ ಮಾಡಿದ್ರು. ಸೊ ಹಾಗಾಗಿ ನಾನು ಆ ಒಂದು ಫೇಸ್ ಇಂದ ಹೊರಗಡೆ ಬಂದೆ. ಅಂಡ್ ಕೃಷ್ಣನ್ ಸಹಾಯದಿಂದ ನನ್ನ ಮನಸ್ಸು ತಿಳಿಯಾಯ್ತು, ಎಲ್ಲಾನು ತಿಳಿಯಾಯ್ತು. ಸೊ ಅಲ್ಲಿಂದ ನನ್ನ ಹೊಸ ಪ್ರೆಗ್ನೆನ್ಸಿ ಜರ್ನಿನ ಶುರು ಮಾಡಿ. ಅಂಡ್ ಮುಂದಿನ ಆಲ್ರೆಡಿ ಈ ವ್ಲಾಗ್ ತುಂಬಾ ದೊಡ್ಡದಾಗೋಗಿದೆ. ಸೊ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ನನ್ನ ಫಸ್ಟ್ ಟ್ರೈಮಿಸ್ಟರ್ ಜರ್ನಿ ಹೇಗಿರುತ್ತೆ ಅಂತ ನಾನು ಶೇರ್ ಮಾಡ್ತೀನಿ. ಆ್ಯಂಡ್ ಫಸ್ಟ್ ಟ್ರೈಮಿಸ್ಟರ್ ಹೇಗೆ, ಎಲ್ಲಿಂದ ಶುರುವಾಯಿತು, ಆ್ಯಕ್ಚುಲಿ ಯಾವಾಗಿಂದ ಶುರುವಾಯಿತು, ಅದೆಲ್ಲನೂ ನಾನು ವಿಷಯನ ಹಂಚ್ಕೊಳ್ತೀನಿ. ಆ್ಯಂಡ್ ನಿಮ್ಮ ಇನ್ಸ್ಟಾಗ್ರಾಮ್ ರೇಖಾಪ್ರೀತಿ _ವ್ಲಾಗ್ಸ್ನ ಚೆಕ್ ಮಾಡ್ತಾ ಇರಿ.
ಅದರಲ್ಲಿ ನಾನು ಸಾಕಷ್ಟು ಅಪ್ಡೇಟ್ಸ್ನ ಕೊಡ್ತಿರ್ತೀನಿ. ಸೊ ಎಸ್, ನನ್ನ ಪ್ರೆಗ್ನೆನ್ಸಿ ಜರ್ನಿನ ತುಂಬ ಖುಷಿಯಾಗಿ ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ನಾನಿವಾಗ ಶುರು ಮಾಡಿದ್ದೀನಿ ವಿತ್ ಲಾಟ್ಸ್ ಆಫ್ ಲವ್, ಲಾಟ್ಸ್ ಆಫ್ ಕಾನ್ಫಿಡೆನ್ಸ್ ಆ್ಯಂಡ್ ಮನಸ್ಫೂರ್ತಿಯಾಗಿ ಶೇರ್ ಮಾಡ್ತಾ ಇದ್ದೀನಿ, ಯಾವುದೇ ಭಯ ಇಲ್ಲದೆ ಈಗ. ಓಕೆ, ತುಂಬ ಖುಷಿ ಆಗ್ತದೆ ನನಗೆ ಈ ಜರ್ನಿನ ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಶುರು ಮಾಡಿರೋದು. ಆ್ಯಂಡ್ ಕಂಟಿನ್ಯೂ ಆಗುತ್ತೆ ಹೀಗೆ. ಸಾಕಷ್ಟು ಉಪಯುಕ್ತ ಮಾಹಿತಿಗಳನ್ನ ನಾನು ಏನು ಪರ್ಸನಲಾಗಿ ಫೀಲ್ ಮಾಡಿದ್ದೀನಿ ಈ ಪ್ರೆಗ್ನೆನ್ಸಿನಲ್ಲಿ ಅದ್ರ ಬಗ್ಗೆ ಎಲ್ಲ ನಾನು ಹಂಚ್ಕೊಳ್ತಾ ಇರ್ತೀನಿ. ಆ್ಯಂಡ್ ಕೊನೆಯದಾಗಿ ನಿಮಗೂ ಒಂದು ಪ್ರಶ್ನೆ, ನನಗೆ ಮಾತ್ರ ಪ್ರಶ್ನೆ ಕೇಳ್ತೀರಲ್ಲ, ನಿಮಗೂ ಒಂದು ಪ್ರಶ್ನೆ. ಇವಾಗ ನೀವು ಹೇಳಿ, ನೀವೆಷ್ಟು ಖುಷಿಯಾಗಿದ್ದೀರಾ? ಪ್ರೀತಿಗೆ ಒಂದು ಪಾಪು ಬರ್ತಾ ಇದೆ, ನಮ್ಮ ಇನ್ಸ್ಟಾಗ್ರಾಮ್ ಫ್ಯಾಮಿಲಿ, ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಸ್ವಲ್ಪ ದೊಡ್ಡದಾಗ್ತಾ ಇದೆ, ಹೊಸ ಮೆಂಬರ್ ಒಬ್ರು ಆ್ಯಡ್ ಆಗ್ತಾ ಇದ್ದಾರೆ, ಆಮೇಲೆ ಅವ್ರದ್ದು ವ್ಲಾಗ್ಸ್ಗಳೆಲ್ಲ ಬರೋದಕ್ಕೆ ಶುರುವಾಗಿದೆ ಸ್ವಲ್ಪ ದಿನಗಳಿಂದ ಅಂತ. ಸೊ ಆ ಖುಷಿನ ನೀವು ನನ್ನ ಜೊತೆಗೆ ಹಂಚ್ಕೊಳ್ಳಿ, ನಾನು ಖುಷಿ ಪಡ್ತೀನಿ, ನನ್ನ ಮಗುಗೂ ಖುಷಿ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಈ ವ್ಲಾಗ್ ನೋಡಿದ್ದಕ್ಕೆ. ಬಾಯ್.